ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸವಿತಾ ಸಮಾಜ ನಿವೃತ್ತ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ 5ನೇ ವಾರ್ಷಿಕ ಮಹಾಸಭೆಯನ್ನು ಡಿಸೆಂಬರ್ 28ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಅಧ್ಯಕ್ಷರಾದ ದರೇಸಬ್ ಸಿತಾರಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ತಿನ ಸಹಕಾರ ಸಂಘವು 2019ರಂದು ಪ್ರಾರಂಭವಾಗಿದ್ದು, ಇಲ್ಲಿಯವರೆಗೆ 5 ವರ್ಷ ಪೂರ್ಣಗೊಳಿಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಈ ಸಂದರ್ಭದಲ್ಲಿ ಸಮಾಜ ಬಾಂಧವರಿಗೆ ಆರ್ಥಿಕ ಮಟ್ಟವನ್ನು ಸುಧಾರಣೆಗೊಳಿಸಲು ನಮ್ಮ ಸಂಘದಿಂದ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುತ್ತಿದ್ದೇವೆ. ಅಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕ್ಷೌರಿಕ ಅಂಗಡಿಗಳನ್ನು ನವೀಕರಿಸಲು ಹಾಗೂ ಮನೆಗಳನ್ನು ದುರಸ್ತಿ ಮಾಡುವ ಸಲುವಾಗಿ ನಮ್ಮ ಸಂಘದಿಂದ ಆರ್ಥಿಕ ಸಹಾಯವನ್ನು ಸಾಲದ ರೂಪದಲ್ಲಿ ನೀಡಲಾಗಿದೆ ಎಂದು ಹೇಳಿದರು. ಇನ್ನು ವಿಶೇಷ ಮಹಾಸಭೆ ಅಂಗವಾಗಿ ಕೆಲ ಗಣ್ಯರಿಗೆ, ಮಾಜಿ ನಿರ್ದೇಶಕರಿಗೆ, ರಾಜ್ಯ ಪ್ರಶಸ್ತಿ ಪಡೆದವರಿಗೆ, ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ ಸಂಘದಲ್ಲಿ ಸಾಲ ಠೇವಣಿ ಹೆಚ್ಚು ಷೇರು ಮತ್ತು ಸಾಲ ಮರುಪಾವತಿ ಸರಿಯಾಗಿ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಇನ್ನು ಈ ಒಂದು ವಿಶೇಷ ಮಹಾಸಭೆಯನ್ನು ಸಚಿವ ಎನ್.ಎಸ್. ಬೋಸರಾಜ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಹೇಳಿದರು. ನಮ್ಮ ಸಂಘದಿಂದ ಆರ್ಥಿಕ ಸಹಾಯವನ್ನು ಸಾಲದ ರೂಪದಲ್ಲಿ ಮಾಡುತ್ತಿದ್ದೇವೆ. 5ನೇ ವಾರ್ಷಿಕ ವಿಶೇಷ ಮಹಾಸಭೆ ಶುಭ ಸಂದರ್ಭದಲ್ಲಿ ನಮ್ಮ ಜನಾಂಗದ ಕೆಲವು ಗಣ್ಯರಿಗೆ, ಮಾಜಿ ನಿರ್ದೇಶಕರಿಗೆ, ರಾಜ್ಯ ಪ್ರಶಸ್ತಿ ಪಡೆದವರಿಗೆ, ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ ಸಂಘದಲ್ಲಿ ಸಾಲ ಠೇವಣಿ ಹೆಚ್ಚು ಷೇರು ಮತ್ತು ಸಾಲ ಮರುಪಾವತಿ ಸರಿಯಾಗಿ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ಉದ್ದೇಶ, ಈ ಸಂಘದಿಂದ ವಿದ್ಯಾರ್ಥಿ ನಿಲಯ, ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಲು ಉದ್ದೇಶಿಸಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜ್, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಜಿ. ಕುಮಾರ್ ನಾಯ್ಕ್, ಲೋಕಸಭಾ ಸದಸ್ಯರು ಮತ್ತು ರಾಯಚೂರು ಶ್ರೀಪಂ ಸಿದ್ದರಾಮ ಜಮ್ಮಲದಿನ್ನಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಡಿಸೆಂಬರ್ 28ರಂದು ಉದಯನಗರದ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆಯಲ್ಲಿ ಸಂಗೀತ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅಧ್ಯಕ್ಷರಾದ ಪಂಡಿತ್ ನರಸಿಂಹಲು ಒಡವಟ್ಟಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಅತ್ಯುತ್ತಮ ಏಕೈಕ ಸಂಗೀತ ರತ್ನ ಸಂಗೀತ ಸುಧಾಕರ ಪಂಡಿತ್ ಸಿದ್ದರಾಮ ಜಮ್ಮಲದಿನ್ನಿ ಅವರ 36ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸಂಗೀತ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ರಾಯಚೂರು ನಗರದ ಉದಯನಗರ ಬಡಾವಣೆಯಲ್ಲಿ ಇರುವ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಕಿಲ್ಲೆ ಬೃಹಮಠದ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಸೋಮರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಯಚೋಟಿ ಶಿವಾಚಾರ್ಯರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದ ಜಿ. ಕುಮಾರ್ ನಾಯಕ್ ಅವರು ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಸಂಗೀತ ಸಮ್ಮೇಳನದಲ್ಲಿ ವಿವಿಧ ಕಲಾವಿದರು ಭಾಗವಹಿಸಿ ಸಂಗೀತ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಕೊನೆಗೆ ಸ್ವರ ಸಂಗಮ ಸಂಗೀತ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಸಮ್ಮೇಳನದ ಕೊನೆಯಲ್ಲಿ ಕ್ಲಾರಿನೆಟ್ ವಾದಕರಾದ ಡಾಕ್ಟರ್ ಪಂ. ನರಸಿಂಹಲು ಒಡವಟ್ಟಿ ಅವರಿಂದ ವಿಶೇಷ ಮಂಗಳ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಇಡೀ ರಾತ್ರಿ ಸಂಗೀತ ಸಮ್ಮೇಳನ ನೀವು ಬಾಂಬೆ ನೋಡ್ರಿ, ಡೆಲ್ಲಿ ನೋಡ್ರಿ, ಕಲ್ಕತ್ತಾ ನೋಡ್ರಿ, ಆ ಸಂಗೀತ ಸಮ್ಮೇಳನ ಅದು ಇಡೀ ರಾತ್ರಿನೇ ನಡೆಯುತ್ತೆ. ಆದರೆ ರಾತ್ರಿ ಯಾಕಪ್ಪ ಅಂದರೆ ಸ್ವಲ್ಪ ಮನುಷ್ಯ ನಮ್ಮ ಕಾರ್ಯ ಚಟುವಟಿಕೆಗಳನ್ನೆಲ್ಲ ಹಲಗೆಲ್ಲ ಮಾಡಿದ ಮನುಷ್ಯ ರಾತ್ರಿ ಸ್ವಲ್ಪ ಆರಾಮಾಗಿ ಸಂಗೀತ ಕುಂತು ಕೇಳೋಕ್ಕಾಗುತ್ತೆ.
ಈಗ ಅಗ್ರ ಸಂಗೀತ ಸಭೆನ ಇಟ್ಕೊಂಡ್ರೆ ಯಾವ ಕೆಲಸ ಕಾರ್ಯ ಅಂತಂದ್ರಿಂದ ಬರೋದಿಲ್ಲ ಅಂತೇಳಿ ಅದೇ ಉದ್ದೇಶಕ್ಕಾಗಿ ಈಗ ರಾತ್ರಿ ಈಗ ನಾವೊಬ್ಬರೇ ಮಾಡೋದು. ಈಗ ಫೋನ್ ನೀವು ಪಂಡಿತ್ ಭೀಮಸೇನ್ ಜೋಶಿ ಅವರ ಒಂದು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ಅವರು ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಅಂಬೇಡ್ಕರ್ ಅವರು ಇರುವಾಗಲೂ ಮತ್ತು ಅವರ ನಿಧನ ನಂತರವೂ ಅವರನ್ನು ವಿರೋಧಿಸಿದೆ. ಸಂವಿಧಾನ ಕರಡು ಸಮಿತಿಗೆ ಅವರನ್ನು ಆಯ್ಕೆ ಮಾಡಲು ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿ ಚುನಾವಣೆಯಲ್ಲಿ ಸೋಲಿಸಿತು. ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಲ್ಕತ್ತಾದಿಂದ ಆಯ್ಕೆಗೊಳ್ಳುತ್ತಾರೆ. ಕಾಂಗ್ರೆಸ್ ಮಾಜಿ ಸಭಾಪತಿ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅವಧಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮಾಡಿದ ಅಪಮಾನ ಮತ್ತು ಅವರಿಗೆ ಮಾಡಿದ ಅನ್ಯಾಯಗಳ ಬಗ್ಗೆ ಸುದೀರ್ಘ ಚರ್ಚೆ ದಾಖಲೆಗಳಿವೆ. ಹಿನ್ನೆಲೆಯಲ್ಲಿ ಸುಳ್ಳು ಪ್ರಚಾರ ನಿಲ್ಲಿಸುವ ಮೂಲಕ ಆತ್ಮಾವಲೋಕನೆ ಮಾಡಿಕೊಳ್ಳಲಿ ಎಂದು ಕಾಂಗ್ರೆಸ್ಸರಿಗೆ ಚಾಟಿ ಬೀಸಿದರು. ಅಂಬೇಡ್ಕರ್ ಅವರ ಬಗ್ಗೆ ವಿರೋಧ ಮಾಡಿರ್ತಕ್ಕಂಥವರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಜೀವಂತ ಇರುವಾಗನೂ ವಿರೋಧ ಮಾಡಿದರು, ಅವರು ಸತ್ತು ಮೇಲೂ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ನಾಟಕೀಯವಾಗಿ ಇಡೀ ದೇಶ ತುಂಬ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಸಂವಿಧಾನ ಪುಸ್ತಕವನ್ನು ತೆಗೆದುಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಬಂಧುಗಳೇ, ಅಂಬೇಡ್ಕರ್ ಅವರ ಜೀವನದುದ್ದಕ್ಕೂ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ತಮ್ಮ ಕಷ್ಟ ಕಾಲದಲ್ಲಿನೂ ಅತ್ಯಂತ ಕಷ್ಟದಿಂದ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವರು. ಅತ್ಯಂತ ಇಡೀ ದೇಶದೊಳಗನೆ ಹೆಚ್ಚಿನ ವಿದ್ಯಾಭ್ಯಾಸ, ಹೆಚ್ಚಿನ ಡಿಗ್ರಿಗಳು ಹೊಂದಿರತಕ್ಕಂಥವ್ರು ಯಾರಾದರೂ ಇದ್ದರು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಗೆ ಅವರೊಬ್ಬ ಇಡೀ ದೇಶ ಮೆಚ್ಚಿರ್ತಕ್ಕಂಥ ನಾಯಕ, ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ನಾಯಕ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಂಬ್ತಾ ಇದೆ. ಇದನ್ನು ಪ್ರಾರಂಭದಿಂದ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಗೆ ಒಬ್ಬ ಸದಸ್ಯ ಆಗಬೇಕು ಆದರೂ ಅವಾಗ ಚುನಾವಣೆ ಇರ್ತಿತ್ತು. ಸಂವಿಧಾನ ಸಮಿತಿಗೆ ರಚನೆಗೆ ಆಗ್ತಿದ್ದಾರೆ. ಆ ಸುಧಾರಣೆ ಒಳಗ ಸೋಲಿಸಿರ್ತಕ್ಕಂಥವರು ಕಾಂಗ್ರೆಸ್ನವರು. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಅವಧಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮಾಡಿದ ಅಪಮಾನ ಮತ್ತು ಅವರ ಚಳುವಳಿಗೆ ಅಡ್ಡಿ ಆತಂಕಗಳ ಬಗ್ಗೆ ಆತ್ಮಾವಲೋಕನೆ ಮಾಡಿಕೊಳ್ಳಬೇಕು ಎಂದು ಶಾಸಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಟೀಕಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಸುಳ್ಳು ಪ್ರಚಾರ ಮೂಲಕ ದೇಶದ ಜನರನ್ನು ದಾರಿ ತಪ್ಪಿಸುತ್ತಿದೆ. ಲೋಕಸಭೆಯಲ್ಲಿ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂವಿಧಾನದ 75ನೇ ವರ್ಷದ ಅಂಗವಾಗಿ ಭಾಷಣ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮಾಡಿದ ಅಪಮಾನ ಮತ್ತು ಅವಹೇಳನೆ ಘಟನೆ ಬಗ್ಗೆ ಹೇಳಿ ಅವರು ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಬಗ್ಗೆ ಸುಳ್ಳು ಪ್ರಚಾರ ನಡೆಸುವ ಮೂಲಕ ಜನರ ಗಮನ ಸೆಳೆಯುವ ಪ್ರಯತ್ನ ನಡೆಸಿದ್ದಾರೆ. ಸಂವಿಧಾನ ವಿರುದ್ಧ ಇಲ್ಲ, ಯಾವ ಬಿಜೆಪಿ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡಕ್ ಆಗಂಗಿಲ್ಲ. ಇಡೀ ದೇಶದಲ್ಲಿ ಯಾರು ಸಂವಿಧಾನ ಬದಲಾವಣೆ ಮಾಡಕ್ ಆಗಂಗಿಲ್ಲ. ಮುಂದೆ ಇದು ಪಕ್ಷದ ಸಿದ್ಧಾಂತ, ಪಕ್ಷದ ವೈಖರಿ, ಇದು ನಮ್ಮ ಸರ್ಕಾರದ ಕಾರ್ಯವೈಖರಿ. ಇದನ್ನು ಮೊನ್ನೆ ನರೇಂದ್ರ ಮೋದಿಯವರು ಲೋಕಸಭಾದಲ್ಲಿ ನಿಂತು ಸಂವಿಧಾನ ಬದಲಾವಣೆ ಮಾಡೋದು ಇಚ್ಛೆನೂ ನಮಗಿಲ್ಲ, ಬದಲಾವಣೆ ಮಾಡಕ್ಕೂ ನಮಗಾಗೋದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಲೋಕಸಭಾದಲ್ಲಿ ಹೇಳಿದ್ದಾರೆ. ಅವ್ರು ಉತ್ತರ ಕೊಡಬೇಕಾದ್ರೆ, ಕಾಂಗ್ರೆಸ್ ಪಕ್ಷದವರು ಎತ್ತಿದಂತ ಉತ್ತರ ಕೊಡಬೇಕಾದ್ರೆ ಹೇಳಿದ್ದಾರೆ. ಇದು ಅಂಬೇಡ್ಕರ್ ಅವರಿಗೆ ಇವತ್ತು ನಾವು ಏನಾದರೂ ದೇಶದಲ್ಲಿ ನಾವು ಗೌರವ ತೋರಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಗೌರವ ತೋರಿಸಿದೆ ಅಂತ ಹೇಳಿಕ್ಕೆ ಬಯಸ್ತಾರೆ. ಇವತ್ತು ಅವ್ರು ಹುಟ್ಟಿದಂತ ಜಾಗ, ಅವ್ರು ಓದಿದಂತ ಜಾಗ, ಲಂಡನ್ ಅಲ್ಲಿ ಅವ್ರು ಓದಿದಂತ ಜಾಗನು ಖರೀದಿ ಮಾಡಿ, ಸರ್ಕಾರ ಖರೀದಿ ಮಾಡಿ ಇವತ್ತು ಮಾನ್ಯುಮೆಂಟ್ ಆಗಿ ಮಾಡಿದಂತ ಪಕ್ಷ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಬೆಳಕ್ ಬಯಸ್ತೇನೆ,
ಇವತ್ತೇನು ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹಬ್ಬಿಸ್ತಾ ಇದೆ, ಇದು ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. ದಯಮಾಡಿ ಈ ರೀತಿ ಮಾಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಬಾರದು. ಅವ್ರು ಹಿಂದೆ 75 ವರ್ಷದ ಹಿಂದೆ ಅಂಬೇಡ್ಕರ್ ಜಿಯವರ ಏನು ವ್ಯಕ್ತಿತ್ವಕ್ಕೆ, ಅಂಬೇಡ್ಕರ್ ಅವರು ನಡೆದು ಬಂದಂತ ಹಾದಿಗೆ ಯಾವ ರೀತಿಯಲ್ಲಿ ಅವರು ಅಡ್ಡದಾರ ಹಾಕಿದ್ದಾರೆ ಅದನ್ನ ಅವಲೋಕನ ಮಾಡ್ಕೋಬೇಕು. ಅವ್ರದೇ ಪಕ್ಷದ ಹಿರಿಯರಾದಂತ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು, ನಮ್ಮ ಪಾರ್ಟಿ ಅನ್ಯಾಯ ಮಾಡಿದೆ ಅಂಬೇಡ್ಕರ್ ಕುಟುಂಬಕ್ಕೆ, ಅಂಬೇಡ್ಕರ್ ಜಿ ಅವರಿಗೆ ಅನ್ಯಾಯ ಮಾಡಿದೆ. ಬದುಕಿದ್ದಾಗೂ ನಮ್ಮ ಪಾರ್ಟಿ ಅನ್ಯಾಯ ಮಾಡಿದ್ರು, ಅವ್ರು ಜೀವಂತ ಅವ್ರ ದೈವಾಧೀನರಾದಾಗೂ ನಮ್ಮ ಪಾರ್ಟಿ ಅನ್ಯಾಯ ಮಾಡಿದ್ರು. ಯಾಕೆ ಮಾಡಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿ ರಮೇಶ್ ಕುಮಾರ್ ಅವರು ಖಡಾಖಂಡಿತವಾಗಿ ಇವತ್ತು ವಿಧಾನಸಭೆಯಲ್ಲಿ ರೆಕಾರ್ಡ್ ಇದೆ, ತೆಗೆದು ನೋಡಬಹುದು ಅಂತ ಹೇಳಿ ನಾನು ಕಾಂಗ್ರೆಸ್ ಪಾರ್ಟಿ ಅಕ್ರಮ ಜಮೀನು ಮಾರಾಟ ಕ್ರಮಕ್ಕೆ ಒತ್ತಾಯ. ರಾಯಚೂರು, ಡಿಸೆಂಬರ್ 26 ದೇವದುರ್ಗ ತಾಲೂಕಿನ ಎನ್ ಗಣೇಕಲ್ ಗ್ರಾಮದ ಸರ್ವೆ ನಂಬರ್ 28ರ 20 ಎಕರೆ 27 ಗುಂಟೆ ಇನಾಮ್ ಜಮೀನಿನನ್ನು ಭೂ ಒಡೆತನ ಯೋಜನೆ ಅಡಿ ಅಲೆಮಾರಿ ನಿಗಮಕ್ಕೆ ಅಕ್ರಮವಾಗಿ ಮಾರಾಟ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗಣಿಕಲ್ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಈ ಜಮೀನಿನನ್ನು ಜಿತೇಂದ್ರಾಚಾರ್ಯ ತಂದೆ ಶೇಷಾಚಾರ್ಯ ಅವರಿಗೆ ಗ್ರಾಮದ ಹನುಮಪ್ಪ ದೇವಸ್ಥಾನ ಅರ್ಚಕ ಇವರಿಗೆ ಸಾಗುವಳಿ ಮಾಡಲು ನೀಡಲಾಗಿದೆ. ಆದರೆ ಅರ್ಚಕರ ಮಗ ನರಸಿಂಹಲಾಚಾರ್ಯ ಅವರು ಸದರಿ ಜಮೀನಿನನ್ನು ತನ್ನ ಹೆಸರಲ್ಲಿ ವರ್ಗಾವಣೆ ಮಾಡಿಕೊಂಡು ಮಾರಾಟಕ್ಕೆ ಮುಂದಾಗಿದ್ದರು. ನಂತರ ತಹಸೀಲ್ದಾರ್ ಪರಿಶೀಲನೆ ಅವರು ಮಾರಾಟಕ್ಕೆ ಅವಕಾಶ ಬರುವುದಿಲ್ಲ ಎಂದು ಹೇಳಿದರು. ಯೋಜನೆಯಲ್ಲಿ ಅಂಬೇಡ್ಕರ್ ನಿಗಮಕ್ಕೆ ಮಾರಾಟ ಮಾಡಲು ಮುಂದಾಗಿದ್ದರು. ಇದರ ಬಗ್ಗೆ ಪರಿಶೀಲನೆ ಮಾಡಿದ ದೇವದುರ್ಗ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಈ ಭೂಮಿ ಇನಾಮ್ ಭೂಮಿ ಆಗಿರುವ ಕಾರಣ ನಿಗಮಕ್ಕೆ ಮಾರಾಟ ಮಾಡಲು ಬರುವುದಿಲ್ಲ ಎಂದು ತಿರಸ್ಕರಿಸಿದರು. ಅಂಬೇಡ್ಕರ್ ನಿಗಮದಲ್ಲಿ ತಿರಸ್ಕರಿಸಿದ ಸದರಿ ಜಮೀನು ಭೂ ಒಡೆತನ ಯೋಜನೆ ಅಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಲೆಮಾರಿ ನಿಗಮಕ್ಕೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಸದರಿ ಜಮೀನನ್ನು ಸ್ಥಳೀಯ ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಳ್ಳದೆ ಶಿರವಾರ ತಾಲೂಕಿನ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಇದರ ಆಯ್ಕೆ ಮಾಡಿಕೊಂಡು ಫಲಾನುಭವಿಗಳಿಗೆ ಜಮೀನು ಇದ್ದರೂ ಮಾನ್ಯ ಶಿರವಾರ ತಹಸೀಲ್ದಾರ್ ಜಮೀನು ಇಲ್ಲದಿರುವ ದೃಢೀಕರಣ ಪತ್ರ ನೀಡಿರುತ್ತಾರೆ ಮತ್ತು ಸದರಿ ಜಮೀನಿನ ಮೇಲೆ 36,60,250 ರೂಪಾಯಿಗಳು ಬ್ಯಾಂಕ್ ಸಾಲ ಇದ್ದರೂ ಫಲಾನುಭವಿಗಳ ಹೆಸರಿನ ನೋಂದಣಿ ಮಾಡಿದ್ದಾರೆ. ಇದರಿಂದ ನಂತರ ಈ ಸಾಲ ತೀರಿಸಲು ಮಾಲೀಕನೇ ಫಲಾನುಭವಿಗಳು ನೋಂದಣಿ ಮಾಡಿದ ಜಮೀನು ಉಳಿಮೆ ಮಾಡಲು ದುರುದ್ದೇಶ ಹೊಂದಿರುವುದು ಕೂಡ ಗಮನಕ್ಕೆ ಬಂದಿದೆ. ದೇವದುರ್ಗ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ಎಲ್ಲ ಅಧಿಕಾರಿಗಳ ಮಧ್ಯವರ್ತಿಗಳ ಜೊತೆ ಸೇರಿ ಸರ್ಕಾರ ಯೋಜನೆ ನೆಪದಲ್ಲಿ ಹಣ ಮಾಡಲು ಪಣ ತೊಟ್ಟಿರುತ್ತಾರೆ. ಈ ಭೂ ಒಡೆತನ ಯೋಜನೆ ಫಲಾನುಭವಿಗಳ ಆಯ್ಕೆ ಯಾರು ಹೇಗೆ ಮಾಡುತ್ತಾರೆ ಎಂಬುದನ್ನು ನಿಗೂಢವಾಗಿದೆ. ಫಲಾನುಭವಿಗಳಲ್ಲಿ ಲಕ್ಷ ಹಣ ಸುಲಿಗೆ ಮಾಡುತ್ತಾರೆ. ಭೂ ಒಡೆತನ ಯೋಜನೆ ಜಮೀನು ಮಾಲೀಕರಿಂದ ನೇರವಾಗಿ ಒಪ್ಪಿಗೆ ಪತ್ರ ಪಡೆಯುತ್ತಾರೆ. ಜಮೀನನ್ನು ಇದ್ದವರಿಗೆ ಜಮೀನು ಕೊಡಿಸುತ್ತಾರೆ. ವರ್ಷಕ್ಕೆ ಜಿಲ್ಲೆಗೆ ಭೌತಿಕ ಗುರಿ ಕೇವಲ 5ರಿಂದ 10 ಎಕರೆ ಜಮೀನು ನಿಗದಿಪಡಿಸಿ ಆದೇಶ ಮಾಡಿದ್ದಾರೆ. ಆದರೆ ನಂತರ ಈ ವರ್ಷಕ್ಕೆ 106 ಎಕರೆ ಮಂಜೂರು ಮಾಡುತ್ತಾರೆ. ಅಲೆಮಾರಿ ನಿಗಮದಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಭಾರಿ ಗೊಂದಲ ತಹಸೀಲ್ದಾರರು ಸಮಾಜ ಕಲ್ಯಾಣ ಇಲಾಖೆಯವರು ಮಾಹಿತಿ ನೀಡುತ್ತಿಲ್ಲ. ಇಲ್ಲಿವರೆಗೆ ಅಲೆಮಾರಿ ನಿಗದಿಪಡಿಸಿದ ಜಮೀನು ಪಡೆದವರ ಫಲ ಈ ಎಲ್ಲ ದಾಖಲೆಗಳು ಮಧ್ಯವರ್ತಿಗಳ ಕೈಯಲ್ಲಿ ಇರುವುದಾದರೆ ಅಧಿಕಾರಿಗಳು ಕಚೇರಿ ಇರಬೇಕು. ಆದ ಕಾರಣ ಮಾನ್ಯರಾದ ತಾವುಗಳು ಈ ದೂರ ಪತ್ರವನ್ನು ಅನ್ವಯ ಸದರಿ ಜಮೀನಿನ ಮಾಲೀಕರ ಹಣ ಬಿಡುಗಡೆ ಮಾಡಬಾರದು ಮತ್ತು ಈ ಪತ್ರದ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಈ ಮೂಲಕ ತಮ್ಮಲ್ಲಿ ಗ್ರಹಿಸುತ್ತೇನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಪಮಾನಕಾರಿ ಹೇಳಿಕೆ ಖಂಡನೀಯ, ಈ ಕೂಡಲೇ ಈ ದೇಶದ ಜನರ ಮುಂದೆ ಕ್ಷಮೆಯಾಚನೆ ಮಾಡಬೇಕು ಎಂದು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. 75ನೇ ಲೋಕಸಭೆಯಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಸುದೀರ್ಘ ಚರ್ಚೆಯಲ್ಲಿ ವಿರೋಧ ಪಕ್ಷಗಳಿಗೆ ಉತ್ತರಿಸುವ ಪ್ರಸಂಗದಲ್ಲಿ ಅಂಬೇಡ್ಕರ್ಗೆ ಅವಮಾನ ಹೇಳಿಕೆ ನೀಡಿರುವುದು ತೀವ್ರ ಖಂಡನೀಯ ಎಂದರು. ಅಂಬೇಡ್ಕರ್ ಎಂದು ಹೇಳುವುದು ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಅವರನ್ನು ಸ್ಮರಿಸಿದಷ್ಟು ಸಾಲ ದೇವರನ್ನು ಸ್ಮರಿಸಿದರೆ
ಏಳೇಳು ಜನ್ಮ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ಎಂದು ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ಕಾರಾಳಮುಖ ಹೊರಬಿದ್ದಿದೆ ಎಂದರು. ಆರ್ಎಸ್ಎಸ್ ಹಾಗೂ ಬಿಜೆಪಿಯ ಮನೋವಾದಿ ಸಿದ್ಧಾಂತದ ಹೇಳಿಕೆಯಾಗಿದೆ. ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನ ವಿರೋಧಿ ಚಟುವಟಿಕೆ ಬೆಳವಣಿಗೆ ಹೆಚ್ಚುತ್ತಿದೆ ಎಂದು ಆರೋಪಿಸಿದರು. ಸಂವಿಧಾನದ ಮೂಲಕ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರ ತೋರಿಕೆಗೆ ಮಾತ್ರ ಅಂಬೇಡ್ಕರ್ ಅವರ ಪರ ಎಂಬಂತೆ ಆಂತರಿಕವಾಗಿ ಸಂವಿಧಾನ ಹಾಗೂ ಅಂಬೇಡ್ಕರ್ ವಿರೋಧಿಯಾಗಿ ನಡೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದರು. फोरम से जो अमित शाह जो बोले हैं परसों हाल ही में जो अंबेडकर के बारे में, डॉक्टर अंबेडकर साहब के बारे में बोले, तो इस वजह से हम लोग हमारे तंजीम के तरफ से है ना, ये जो गलत हो गया, गलत बोले बयान दिए उन्होंने, ये बयान की वजह से वापस उन्होंने ना इस चीज़ पे माफ़ी मांगना बोल को हम लोग साफ एक लेटर दिए इस हिसाब से।